ನಮಸ್ಕಾರ. ಈ ನಂಬರ್ ಇರ 500 ರೂಪಾಯಿ ನೋಟು ಸುಮ್ಮನೆ ಯಾರಿಗೂ ಸಿಗಲ್ಲ. ಸಿಕ್ಕರೆ ಮಾತ್ರ ಬಿಡಬೇಡಿ. ಈ ನಂಬರ್ ಇರ 500 ರೂಪಾಯಿ ನೋಟು ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ. ಯಾವ ನಂಬರ್ ಇರ 500 ರೂಪಾಯಿ ನೋಟು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈ ನಂಬರು ಸಾಕ್ಷಾತ್ ಲಕ್ಷ್ಮೀನಾರಾಯಣನ ನಂಬರು. 500 ರೂಪಾಯಿ ನೋಟ್ನಲ್ಲಿ ಈ ನಂಬರ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ. ಯಾವ ನಂಬರು ಅಂತ ಹೇಳ್ತೀನಿ. ಈ ನಂಬರ್ಸ್ಗಳು ಸುಮ್ಮನೆ 500 ರೂಪಾಯಿ ನೋಟಲ್ಲಿ ಯಾರಿಗೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಈಗ ಈ ಒಂದು 500 ರೂಪಾಯಿ ನೋಟ್ನಲ್ಲಿ ಈ ನಂಬರ್ಸ್ ಏನಾದರೂ ಇದ್ದರೆ ಯಾರಿಗೂ ಕೊಡಕ್ಕೆ ಹೋಗ್ಬಿಡಿ. ಸಿಕ್ಕರೆ ಮಾತ್ರ ಬಿಡಕ್ಕೆ ಹೋಗ್ಬಿಡಿ, ಯಾರಿಗೂ ಕೊಡಕ್ಕೆ ಹೋಗ್ಬಿಡಿ. ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನ, ದೀಪಾವಳಿ ಅಮಾವಾಸ್ಯೆ ದಿನ ತಟ್ಟೆ ತುಂಬ ದುಡ್ಡಿಟ್ಟು ನೋಟುಗಳು ಇಟ್ಟು ನಾವು ಪೂಜೆ ಮಾಡ್ತೀವಿ, ಲಕ್ಷ್ಮಿ ಆಹ್ವಾನ ಮಾಡ್ತೀವಿ ಅಲ್ವಾ? ಯಾಕೆ? ಹಣ ಪ್ರಾಪ್ತಿಯಾಗಲಿ, ಧನ ಪ್ರಾಪ್ತಿ ಆಗಲಿಕ್ಕೆ, ಸಾಲಬಾಧೆಗಳೆಲ್ಲ ನಿವಾರಣೆ ಆಗಲಿ ಅಂತ. ಈ ಎಸ್ಪೆಷಲಿ ಈ 500 ರೂಪಾಯಿ ನೋಟ್ನಲ್ಲಿ ಈ ನಂಬರ್ ಇರೋ 500 ರೂಪಾಯಿ ನೋಟು ನಿಮಗೆ ಸಿಕ್ಕರೆ ಬೇರೆ ನೋಟುಗಳು ಆಕರ್ಷಣೆ ಆಗುತ್ತೆ. ಬೇರೆ ನೋಟುಗಳು ಆಕರ್ಷಣೆ ಆಗುತ್ತೆ. ಈ ಒಂದು ಮಂತ್ರ ಸ್ತೋತ್ರಗಳ ಮುಖಾಂತರ ಹೇಳ್ಕೊಂಡಾಗ ಆಬ್ವಿಯಸ್ಲಿ ಕಷ್ಟಪಟ್ಟು ಎಲ್ಲರೂ ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಈಗ ಭೂಮಿ ಮೇಲೆ ಹುಟ್ಟಿದ್ದೀವಿ, ಉಸಿರಿರೋವರೆಗೂ ಉಸಿರು ಹೋಗೋವರೆಗೂ ದುಡ್ಡಿದ್ರೆ ತಾನೇ ಭೂಮಿ ಮೇಲೆ ಆಟ. ದುಡ್ಡಿಲ್ಲ ಅಂದರೆ ಆಟ ಇಲ್ಲ. ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ನಮ್ಮ ಹತ್ರ ಆರೋಗ್ಯ, 500 ರೂಪಾಯಿ ನೋಟುಗಳು ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ. ಮನೆ ಒಳಗಡೆ ಮರ್ಯಾದೆ, ಬೆಲೆ. ಹೊರಗಡೆ ಆದರೂ ಅಷ್ಟೇ. ಇಲ್ಲಾಂದರೆ ದುಡ್ಡಿಲ್ಲ ಅಂದರೆ ಆಟ ಬಂದು. ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಹೋಗಬೇಕು. ಯಾವ ಮುಖಾಂತರ ಕೊಡಪ್ಪ ನೀನು ದುಡ್ಡು, ಯಾವುದಾದ್ರೂ ಮುಖಾಂತರ ಆಗಲಿ ನನಗೆ ದುಡ್ಡು ಕೊಡು ಅಂತ, ನನಗೆ ದುಡ್ಡು ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರಬೇಕು. ಯಾಕೆಂದರೆ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಹೋದರೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕ್ರಿ ಇವತ್ತು. ಅಂಥ ಕಾಲ ಇದೆ. ಒಂದು ಸಿಂಪಲಾಗಿ ಒಂದು ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡೋಕ್ಕೆ, ಸೈಟ್ ತಗೊಂಡು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋಕ್ಕೆ 1 ಕೋಟಿ ರೂಪಾಯಿ ದುಡ್ಡು ಬೇಕಾಗಿದೆ ಮಿನಿಮಮ್ಮು. ಇವತ್ತು ಕಲಿಯುಗದಲ್ಲಿ ದುಡ್ಡಿಲ್ಲ ಅಂದರೆ ಆಟನೇ ಬಂದು. ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಆವಾಗ ಮಾತ್ರ ಎಲ್ಲಿವರೆಗೂ ಆರೋಗ್ಯ, ಎಲ್ಲಿವರೆಗೂ ದುಡ್ಡಿರುತ್ತೋ ಅಲ್ಲಿವರೆಗೂ ಬೆಲೆ. ಈ ಎಸ್ಪೆಷಲಿ ಈ 500 ರೂಪಾಯಿ ನೋಟ್ನಲ್ಲಿ ಈ ನಂಬರ್ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ಬಿಡಕ್ಕೆ ಹೋಗ್ಬಿಡಿ, ಯಾರಿಗೂ ಕೊಡಕ್ಕೆ ಹೋಗ್ಬಿಡಿ. ಇದನ್ನು ಲ್ಯಾಮಿನೇಷನ್ ಮಾಡಿಬಿಟ್ಟು ದೇವ್ರ ಮನೆಯಲ್ಲನ್ನು ಇಟ್ಕೊಳ್ಳಿ, ಪರ್ಸಲ್ಲನ್ನು ಇಟ್ಕೊಳ್ಳಿ. ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಾದರೂ ಇಟ್ಕೊಂಡು ಹೆಚ್ಚಾಗಿ ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಅಲ್ಲ, ಈ ಮಂತ್ರ ಹೇಳಿದ ತಕ್ಷಣ ಬೇರೆ ನೋಟುಗಳು ಆಕರ್ಷಣೆಗಳಾಗ್ಬಿಡ್ತಾವ ಅಂತ ಈ ಪ್ರಶ್ನೆ ಬರುತ್ತೆ. ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಅಂಥದ್ರಲ್ಲಿ ಬೇರೆ ನೋಟ್ ಹೆಂಗೆ ಆಕರ್ಷಣೆ ಆಗುತ್ತೆ ಅಂತಂದರೆ ಇವೆಲ್ಲ ತಾಂತ್ರಿಕವಾದ ಮಂತ್ರಗಳು. ಈ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು ಅಷ್ಟೇ. ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನ ತಟ್ಟೆ ತುಂಬ ದುಡ್ಡಿಟ್ಟು ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಲಕ್ಷ್ಮಿ ಆಹ್ವಾನ ಆಗಲಿ, ಬರಲಿ, ಕೊಡಲಿ ಅಂತ. ದೀಪಾವಳಿ ಅಮಾವಾಸ್ಯೆ ದಿನ ಅಂಗಡಿ ಪೂಜೆಗಳೆಲ್ಲ ಮಾಡ್ತೀವಿ, ತಟ್ಟೆ ತುಂಬ ದುಡ್ಡಿಟ್ಟು ಲಕ್ಷ್ಮಿ ಆಹ್ವಾನ ಮಾಡ್ತೀವಿ. ಯಾಕೆ? ಇದೆಲ್ಲ ಒಂದು ನಂಬಿಕೆ, ಒಂದು ಶಾಸ್ತ್ರ ಅಷ್ಟೇ. ಇನ್ನು ದುಡಿಲೇಬೇಕು ಕಷ್ಟಪಟ್ಟು. ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ಬರಲ್ಲ. ಬಟ್ ದುಡಿಬೇಕು.
ಇದ್ರ ಜೊತೆಗೆ ಇಂಥವೆಲ್ಲ ರೆಮಿಡೀಸ್ಗಳು ಮಾಡ್ಕೊತಾ ಇರಬೇಕು. ಬೇರೆ ನೋಟುಗಳು ಖಂಡಿತವಾಗ್ಲೂ ಆಕರ್ಷಣೆ ಆಗೇ ಆಗುತ್ತೆ. ಯಾವ ನಂಬರ್ ಇರೋ ₹500 ನೋಟ್ ಗೊತ್ತಾ? ₹500 ನೋಟ್ನಲ್ಲಿ 565656 ಇರಬೇಕು, ಅಥವಾ 656565 ಲಕ್ಷ್ಮೀನಾರಾಯಣನ ನಂಬರ್. ಈ ನಂಬರ್ಸು RR ನೋಟ್ ಆಗಬೇಕು. 565656 ಹಿಂಗೆ ಬಂದಿರಬೇಕು, ಅಥವಾ 656565 ಈ ನಂಬರ್ ಬಂದಿರಬೇಕು. ಇಂಥವು R ನೋಟು ಪ್ಲಸ್ R ನೋಟು 565656 ಅನ್ನೋವು R ನೋಟು, ₹500 ನೋಟು. 656565 ಅನ್ನೋವು R ನೋಟು ಇದ್ದರೆ ಈ ರೀತಿ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾಕೆಂದರೆ ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ ಯೂಟ್ಯೂಬ್ನಲ್ಲಿ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ಅರ್ಥ ಆಯ್ತಾ? ಮತ್ತು ಈ ನಂಬರಿರೋ ನೋಟಿಗೆ 100 ಕೋಟಿ ಬೆಲೆ ಅಂತಂದ್ಬಿಟ್ಟು ಆಮೇಲೆ ಅವ್ರಿಗೆ ಇವ್ರಿಗೆ ಫೋನ್ಗೇನು ಮಾಡಿಬಿಟ್ಟಿದ್ದೀರ. ಎಲ್ಲರಿಗೂ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.